ಅವರು ತಮ್ಮ ಹೆಸರಿಗೆ ತಕ್ಕಂಗೆ ಮಾತಾಡ್ತಾ ಇಲ್ಲ. ಹೆಸರಿಗೆ ತಕ್ಕಂಗೆ ಮಾತಾಡಬೇಕು. ಇಲ್ಲಾಂದ್ರೆ ಹೆಸರು ಬದಲಾಯಿಸ್ಕೋದು ಒಳ್ಳೇದು. ಬೇಕಾದಷ್ಟು ಬೇರೆ ಹೆಸರುಗಳಿದಾವೆ, ಆ ಹೆಸರುಗಳನ್ನ ಇಟ್ಕೊಂಡ್ಬಿಡಿ. ಆಂಜನೇಯ ಅನ್ನೋದನ್ನು ಹೆಸರು ಬದಲಾಯಿಸ್ಕೊಂಡ್ಬಿಡಿ, ನಿಮಗೆ ಲಾಯಕ್ಕಲ್ಲ ಅದು. ಇವರ ಆದರ್ಶ ಏನು? ಶ್ರೀರಾಮ ಎಂಥ ಆದರ್ಶ, ಶಿವ ಎಂಥ ಆದರ್ಶ, ವಿಷ್ಣು ಎಂಥ ಆದರ್ಶ. ನಮ್ಮ ದೇಶದಲ್ಲಿ ಆದರ್ಶಗಳಿಗೆ ಕೊರತೆ ಇಲ್ಲ. ಆದ್ರೆ ನಿಮ್ಮ ಆದರ್ಶ ನೋಡಿಬಿಟ್ಟು ನನಗೆ ನಿದ್ದೆ ಬರ್ತಾ ಇಲ್ಲ. ಎಂಥ ಕನಿಷ್ಠ ಆದರ್ಶ ಇಟ್ಕೊಂಡಿದ್ದಾರೆ ನಮ್ಮ ಆಂಜನೇಯ ಅವರು ಅಂತೇಳಿ. ಹಾಗಾಗಿ ಆಂಜನೇಯ ಅವರ ಹೇಳಿಕೆಗಳಿಗೆ ನ್ಯಾಯ ಪೈಸದ ಕಿಮ್ಮತ್ತಿಲ್ಲ, ಯಾರು ಗೌರವ ಕೊಡ್ತಾ ಇಲ್ಲ. ಇದನ್ನು ನಾನು ಖಂಡಿಸ್ತೇನೆ. ನೋಡಿ, ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನೋ ರೀತಿನಲ್ಲಿ ಈ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರಕ್ಕೆ ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನೋ ರೀತಿನಲ್ಲಿ ಆಡಳಿತವನ್ನೇ ನಡೆಸ್ತಾ ಇದೆ. 31 ವರ್ಷದ ಹಿಂದಿನ ಘಟನೆಯನ್ನು ಆಧಾರವಾಗಿಟ್ಕೊಂಡು ಶ್ರೀಕಾಂತ್ ಪೂಜಾರಿ ಅವರನ್ನು ಬಂಧಿಸಿದೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಘೋರವಾಗಿ ಖಂಡಿಸುತ್ತೆ. ಇಡೀ ರಾಜ್ಯದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. 48 ಗಂಟೆಗಳ ಕಾಲ ಗಡುವನ್ನು ಕೊಟ್ಟಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು. ಬಿಡದೆ ಹೋದರೆ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮುಂದುವರಿಸ್ತೇವೆ, ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ. ಮತ್ತು ಕರಸೇವಕರನ್ನ ಬಂಧಿಸ್ತಕ್ಕಂಥ ಮತ್ತು ರೈತರಿಗೆ ಒಂದು ನ್ಯಾಯ ಪೈಸೆಯನ್ನು ಬಿಡುಗಡೆ ಮಾಡದೇ ಇರತಕ್ಕಂಥ, ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ವಿಕಾಸಕ್ಕೆ 10,000 ಕೋಟಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಈ ಸರ್ಕಾರ ಏನಿದೆ, ಇದು ನಾಡದ್ರೋಹಿ, ದೇಶದ್ರೋಹಿ ಸರ್ಕಾರ. ಅವರು ತಮ್ಮ ಹೆಸರಿಗೆ ತಕ್ಕಂಗೆ ಮಾತಾಡ್ತಾ ಇಲ್ಲ. ಹೆಸರಿಗೆ ತಕ್ಕಂಗೆ ಮಾತಾಡಬೇಕು. ಇಲ್ಲಾಂದ್ರೆ ಹೆಸರು ಬದಲಾಯಿಸ್ಕೋದು ಒಳ್ಳೇದು. ಬೇಕಾದಷ್ಟು ಬೇರೆ ಹೆಸರುಗಳಿದಾವೆ, ಆ ಹೆಸರುಗಳನ್ನ ಇಟ್ಕೊಂಡ್ಬಿಡಿ. ಆಂಜನೇಯ ಅನ್ನೋದನ್ನು ಹೆಸರು ಬದಲಾಯಿಸ್ಕೊಂಡ್ಬಿಡಿ, ನಿಮಗೆ ಲಾಯಕ್ಕಲ್ಲ ಅದು. ಇವರ ಆದರ್ಶ ಏನು? ಶ್ರೀರಾಮ ಎಂಥ ಆದರ್ಶ, ಶಿವ ಎಂಥ ಆದರ್ಶ, ವಿಷ್ಣು ಎಂಥ ಆದರ್ಶ. ನಮ್ಮ ದೇಶದಲ್ಲಿ ಆದರ್ಶಗಳಿಗೆ ಕೊರತೆ ಇಲ್ಲ. ಆದ್ರೆ ನಿಮ್ಮ ಆದರ್ಶ ನೋಡಿಬಿಟ್ಟು ನನಗೆ ನಿದ್ದೆ ಬರ್ತಾ ಇಲ್ಲ. ಎಂಥ ಕನಿಷ್ಠ ಆದರ್ಶ ಇಟ್ಕೊಂಡಿದ್ದಾರೆ ನಮ್ಮ ಆಂಜನೇಯ ಅವರು ಅಂತೇಳಿ. ಹಾಗಾಗಿ ಆಂಜನೇಯ ಅವರ ಹೇಳಿಕೆಗಳಿಗೆ ನ್ಯಾಯ ಪೈಸದ ಕಿಮ್ಮತ್ತಿಲ್ಲ, ಯಾರು ಗೌರವ ಕೊಡ್ತಾ ಇಲ್ಲ. ಇದನ್ನು ನಾನು ಖಂಡಿಸ್ತೇನೆ. ನೋಡಿ, ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನೋ ರೀತಿನಲ್ಲಿ ಈ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರಕ್ಕೆ ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನೋ ರೀತಿನಲ್ಲಿ ಆಡಳಿತವನ್ನೇ ನಡೆಸ್ತಾ ಇದೆ. 31 ವರ್ಷದ ಹಿಂದಿನ ಘಟನೆಯನ್ನು ಆಧಾರವಾಗಿಟ್ಕೊಂಡು ಶ್ರೀಕಾಂತ್ ಪೂಜಾರಿ ಅವರನ್ನು ಬಂಧಿಸಿದೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಘೋರವಾಗಿ ಖಂಡಿಸುತ್ತೆ. ಇಡೀ ರಾಜ್ಯದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. 48 ಗಂಟೆಗಳ ಕಾಲ ಗಡುವನ್ನು ಕೊಟ್ಟಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು. ಬಿಡದೆ ಹೋದರೆ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮುಂದುವರಿಸ್ತೇವೆ, ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ. ಮತ್ತು ಕರಸೇವಕರನ್ನ ಬಂಧಿಸ್ತಕ್ಕಂಥ ಮತ್ತು ರೈತರಿಗೆ ಒಂದು ನ್ಯಾಯ ಪೈಸೆಯನ್ನು ಬಿಡುಗಡೆ ಮಾಡದೇ ಇರತಕ್ಕಂಥ, ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ವಿಕಾಸಕ್ಕೆ 10,000 ಕೋಟಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಈ ಸರ್ಕಾರ ಏನಿದೆ, ಇದು ನಾಡದ್ರೋಹಿ, ದೇಶದ್ರೋಹಿ ಸರ್ಕಾರ.